ಎಂತ ನಿನ್ನೆ ಅಡುಗೆ ಮನೇಲಿ ಮಾತು ಕೇಳ್ದಂಗೆ ಆತೈತಲ್ಲ. ನಾ ಅಲ್ಲಿ ತನಕ ಬಂದವ ಮತ್ತು ಸುಮ್ಮನೆ ವಾಪಸ್ ಹೋಗಿ ಮಲ್ಕೊಂಡೆ. ನಿನ್ನೆನೆ ಕೇಳ್ಬೇಕು ಅಂದ್ಕೊಂಡವ. ನೋಡ ನೀನು ಹೇಳ್ತೀಯೇನೋ ಅಂತ ಸುಮ್ಮನಿದ್ದೆ. ಬರ್ಬೇಕಾರೆ ಎಂತಕ್ಕೆ ಹಂಗೆ ಶುರು ಮಾಡ್ತೀನಿ ನೋಡೋಣ ಹೇಳ. ಯಾವ್ದೀಗ ಅದು ಮುಂದೆ ಕಡೆ ಇಟ್ಟಿರ್ತದೆ, ನೀ ಮತ್ತೊಂದು ಕಡೆ ಏನಾರು ಇಟ್ಟು ಹೇಳ್ತೇನ. ಹೇಳಿದ್ರೆ ಹೇಳ್ಕಿನ್ಲಿ. ಹಂಗಲ್ಲ ಹಿಂಗೆ ನಂಗೆ ಬೇಕಾದಲ್ಲಿ ನಾನು ಇಟ್ಕೊಂಡಿನಿ, ನಿಂಗೆ ಬೇಕಾದಲ್ಲಿ ನೀ ಇಟ್ಕೊಂಬರತ್ತಿ ಅಂದ್ರೆ ಆಗ್ಯೋತ. ಅದನ್ನು ಯಾಕೆ ಮುಂದುವರಿಸ್ತಾ ಕೂರ್ಬೇಕು ನೋಡೋಣ ಹೇಳ. ಅದು ಏನಾರು ಸಮ ಇದ್ದು ಮನಸ್ತೆ ಈಗ ಆ ಇದರಲ್ಲಿ ಎದ್ದು ಓಡಾಡಿ ಕೆಲಸ ಎಲ್ಲ ಮಾಡ್ತಾ ಇದೆ. ಹಿಂಗೆ ಹೇಳು ಪುರ್ಗಾಣಕ್ಕಾಗಲ್ಲ ಬಿಡು. ಅದು ಯಾಕೆ ಈ ಥರ ಮಾಡ್ತೀಯೋ, ನಿನ್ನ ತಲೆ ಒಳಗೆ ಏನದಿಯೋ. ಬರ್ಬೇಕಾರೆ ನೀ ಆ ಕೆಲಸ ಮಾಡು ಈ ಕೆಲಸ ಮಾಡು ಅನ್ನೋಕ್ಕೆ ನಾ ಅವತ್ತು ಏನು ಹೇಳಿದ್ದೆ ನಿನಗೆ? ನಾವು ಎಲ್ಲ ಸ್ವಲ್ಪ ಕೈ ಹಾಕಿಬೇಕು, ಅದ್ರೊಬ್ಬಳ ಮೇಲೆ ಕೆಲಸ ಬಿಡಂಗಿಲ್ಲ ಅಂತ ಹೇಳಿದ್ನೇ ಇಲ್ಲ. ಮತ್ತೆ ಈ ಥರ ಶುರು ಮಾಡ್ತೀಯ ಅಂದರೆ ಕೆಲಸ ಮಾಡಿದ ಮನಸ್ಸೆ ಯಾರೇನು ಹಾಳಾಗಲ್ಲೇ. ಕೂತಂಗ ಅಲ್ಲೇ ನರನಾಡಿಗಳೆಲ್ಲ ಹಿಡ್ಕೂತವೆ. ಭಾಳ 70-80 ವರ್ಷಕ್ಕೆ ಮೂಲಿಗೆ ಸೇರೋರು 60 ವರ್ಷಕ್ಕೆ ಮೂಲಿಗೆ ಸೇರ್ಕಿ ಕೂತ್ಕೋತೀವಿ. ಅದು ಗೊತ್ತಾ ನಿಂಗೆ? ಎಷ್ಟಾಗ್ತದೋ ಅಷ್ಟು ಓಡಾಡಿ ಕೆಲಸ ಮಾಡಬೇಕು. ಸುಮ್ಮನೆ ಹೇಳಿದ್ರು ಸಹ ಎಲ್ಲ ಆ ಗುಂಡನ ದಸೆಯಿಂದ ನಾನೊಬ್ಬ ತ್ವಾಟಕ್ಕೆ ಹೋಗೋಕೆ ಶುರು ಮಾಡಿ ಮೈ ಕೈಯೆಲ್ಲ ಎಷ್ಟು ಲಘು ಗೊತ್ತಾನ. ಮಲಗ್ಬೇಕಾದ್ರೆ ನಿದ್ರೆ ಬರ್ತದೆ ನೋಡಿ. ಸುಮ್ಮನೆ ಒಂದು ಗಳಿಗೆ ಕೂರಣ ಅಂತ ಕೂತ್ಕೊಂಡಿನಿ. ಇಲ್ಲದೆ ಹೋದ ಪುರಾಣ ತೆಗ್ದ ಕಾಡಿಗೆ ನಾನೆಂತ ಹೇಳಿದ ಕೂಡಲೇ ಹಿಂಗೇನು ಮಾತಾಡ್ತೀಯ ಅಂದ್ರೆ ಸರಿ. ನಿಮ್ಮ ಸೊಸಿಗೇನು ಕೆಲಸ ಹೇಳಿ ಆಚೆ ಗುಡ್ಡ ಕೆಡ್ದು ಈಚೆ ಗುಡ್ಡ ಕೆಡು ಅಂತ ಹೇಳಲ್ಲ ನಾನು. ಎಂತ ಕೆಲಸ ಹೇಳೇನೆ? ಆವತ್ತೆಲ್ಲ ರತ್ನ ಹೇಳ್ತಿದ್ನಲ್ಲ, ಹೌದಾನ ನಿನ್ನ ತಂಗಿ ಏನು ಹಂಗಾರೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಜನ ಅಂದೆ. ಅದನ್ನು ಕೇಳಿತ್ತಪ್ಪ ಮನೆ ಮನಸ್ಸಿಯಾಗೆ. ಅಯ್ಯೋ ಅಯ್ಯೋ ಅದಕ್ಕೆ ಒಂದು ಹೇಳ್ತು ಇಂಥ ಥರ ಅಂತ ಇಲ್ಲ. ನಾನೇ ಸುಮ್ಮನೆ ಹಾಕ್ಕೊಂಡೆ ಕಡೆಗೆ. ನೋಡಲ್ಲಿ ಎಂತ ಕದ್ರ ಎಂತ ಕೇಳಕ್ಕೆ ಹೋಗಿದ್ದೆ? ನಿಂಗೆ ಯಾಕೆ ಬೇಕು ನೋಡೋಣ ಇವೆಲ್ಲ? ನಾ ಅವತ್ತೇ ಹೇಳಿದ್ನೇ ಇಲ್ಲ. ಸುಮ್ಮನೆ ಇರ್ತೀರಾ ಸ್ವಲ್ಪ? ನಾ ಏನು ಗಂಡರ ಹತ್ರ ಕೇಳಕ್ಕೆ ಹೋಗಿದ್ದಲ್ಲ, ಮನೆ ಮನಸ್ಸರ ಹತ್ರನೇ ಕೇಳಿದ್ದೆ. ಅದ್ರ ಹತ್ರನೇ ಕೇಳಿದಾಗ ಸತ್ಯ ಅದಕ್ಕೆ ಬಾಯಿ ಬೀಳಕ್ಕಾಗದೆ ಹೋಗ್ಬಿಡ್ತಲ್ಲ. ಅದೇ ಹೇಳಿದ್ನಲ್ಲ, ನನ್ನಷ್ಟುದ್ದಕ್ಕೂ ಇಷ್ಟೇ ಕೇಳಿದ್ದು ನಾನು, ಏನು ಎತ್ತ ಅಂತ. ಅದಕ್ಕೆ ಒಂದು ಹೇಳದೆ ಅಷ್ಟಿಷ್ಟೇನಲ್ಲ. ಇಷ್ಟು ಮಾತಾಡೋದಕ್ಕೆ ಸರಿತಾ? ಎಂತ ಹೇಳ್ತು? ಆ ಥರ ಈ ಥರ ಅಲ್ಲ ಅಂತೀಯಲ್ಲ, ಅಂಥದ್ದು ಏನು ಹೇಳ್ತು ಮರತಿ? ಅಲ್ಲ ಮತ್ತೆ ಇಷ್ಟೆಲ್ಲ ಇದಾಗಕ್ಕೆ ಬಿಡಬಾರ್ದು. ನಾನು ಕೇಳ್ತೀನಿ ಈಗ. ಸರಿತಾ ಒಳಗಿದ್ದೀಯೇನೆ? ಸರಿತಾ ಅಪ್ಪ ಕರಿತಾ ಇದ್ದಾರಲ್ಲ ಇಲ್ಲಿ. ಎಂತ ಕೇಳಿಸಿದ್ರು ನಾಟಕ ಮಾಡ್ತಿದ್ದೀಯ ಅಲ್ಲ ನಿಜವಾಗ್ಲೂ ಕೇಳಿಸ್ಲಾ ನಿಂಗೆ? ಓ ಮರ, ಎಂಥದೋ ಯೋಚನೆ ಮಾಡ್ತಾ ಇದ್ದೆ. ಎಲ್ಲಿ ಕರೀತಾ ಇದ್ದಾರೆ? ಎಂತಕ್ಕಂತೆ? ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಮಾತಾಡ್ತಾ ಇದ್ರು, ಮಧ್ಯೆ ನಿನ್ನ ಕರಿತಾ ಇದ್ದಾರಪ್ಪ. ಎಂತ ಹೋಗಿ ಕೇಳು ಹೋಗು. ಮಾವ ಕರೆದ್ರ? ಎಂತ ಇಲ್ಲ, ನಿನ್ನ ಅತ್ತಿಗೆ ಎಂತ ಕಾತರ ತಪ್ಪ ಥರ ಮಾತಾಡ್ದಂತಲ್ಲ. ಇಲ್ಲೇ ಇದು ಪೂರ್ವಿತ ನಿನ್ನ ತಂಗಿ ಹಿಂಗೆ ತವ್ರ ಮನೆಗೆ ಹೋಗಿದೆ ಅಂತೇಳಿ ಎಲ್ಲ ಊರಲ್ಲೆಲ್ಲ ಜನ ಮಾತಾಡ್ಕಿತಾ ಇದ್ದಾರೆ. ಅದ್ರ ಹತ್ರ ಬಂದು ಕೇಳಿದ್ದ, ಅದನ್ನೇ ನಿನ್ನ ಹತ್ರ ಕೇಳಿದೆ. ನೀ ಅಂತ ಕಷ್ಟೆಲ್ಲ ಇದು ಮಾಡೋಂಥದ್ದು ಏನಿತ್ತು ಮರತೆ? ಏನದೀಯ ಅದನ್ನು ಹೇಳಕ್ಕಾತಿರ್ಲ? ಇಲ್ಲಪ್ಪ, ನಾನು ಅಷ್ಟೇನು ಇದು ಮಾಡಲ. ಅವರು ಅಷ್ಟೇ ಕೇಳಿದರೆ ನಾನು ಅಷ್ಟೇ ಹೇಳ್ಕೊಂಡು ಸುಮ್ಮನೆ ಆತಿದ್ದೆ. ಅವ್ರು ಏನು ಕೇಳಿದ್ರು ಕೇಳಿ. ನಿಮ್ಮ ತಂಗಿ ಹಿಂಗೆ ಗಂಡನ ಮನೆ ಬಿಟ್ಟು ಮನೆಗೆ ಹೋಗ್ಯದಂತೆ, ನೀನು ಹೋಗಿದ್ದೆ. ನಿಮ್ಮ ಜಾತಿನೇ ಹಿಂಗನೋ, ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಕೊಟ್ಟರೆಲ್ಲ ಇದೇ ಥರ ಆಗ್ಯದನೋ ಎಂತ ಅಂತೇಳಿ ಹಿಂಗೆ ಇದನ್ನು ಹೇಳ್ತಾ ಇದ್ದಾರೆ. ನಾನೇನು ಹೇಳ್ಬೇಕು ಅವಾಗ? ಮಾತಾಡ್ಲ ಸುಮ್ಮನೆ ಇರಲ ಹೇಳಿ? ಹಿಂಗಿದ್ ಮಾತು ಕೇಳ್ಕೊಂಡು. ಹೌದಾ ಸಂತ? ಹೌದಾ? ಹಂಗಂತ ಕೇಳ್ದ ನೀನಾ? ಅದು ಕೇಳ್ದ ಹಿಂಗೆಲ್ಲ ಹೇಳ್ತಿದ್ನಲ್ಲ, ಹಿಂಗೆ ನನ್ನ ಚಿಕ್ಕ ದೊಡ್ಡವನ ಮನೇಲೆಲ್ಲ ಹಿಂಗೆ ಆಗಿದಾನ ಅಂದೆ. ನಾನು ಅದನ್ನು ಕೇಳ್ದ ಕೂಡಲೇ ಏನಾಗಿ ನೋಡೋಣ, ನಾನು ಮುಕ್ಕಾಗಿ ಹೋಗ್ತದ? ನಾ ಅದಕ್ಕೆ ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೆ. ನೀವೊಂದು ಹೇಳಿದ್ರೆ ಮಾತು ಕೇಳಲ್ಲ. ತಡಿ ಅಂಕ, ನಾನು ಇದನ್ನೊಂದು ಸಸತ್ರ ಕೇಳ್ಕಿತೀನಿ. ಸರಿತಾ? ಹೌದಾನೆ ಪೂರ್ವಿತ ನಿಮ್ಮ ಮನೆಗೆ ಅಪ್ಪಾಜಿ ಅಮ್ಮ ಇದ್ದಲ್ಲಿಗೆ ಹೋಗ್ಯದ? ಎಂತಕ್ಕಾಗಂತೆ?
ಅದೇನಾರು ಗೊತ್ತಾತ ನಿಂಗೆ? ರಾಕೇಶ್ ಬಂದಿದ್ನಾ? ಬಂದಿದ್ದು ಹೌದು ಮಾವ, ಬೇಜಾರು ಮಾಡ್ಕೊಂಡೆ ಬಂದಿದ್ದು ಹೌದು. ಗಂಡ ಹೆಂಡತಿ ಅಂದಮೇಲೆ 108 ಎಂತಾರು ಇರ್ತಾವಲ್ಲ, ಎಂತ ಅಂತ ನಾನು ಅವಳನ್ನೇನು ಭಾಳ ಬಾಯಿ ಬಿಡ್ಸಕ್ಕೆ ಹೋಗ್ಲ, ಬೇಜಾರಲ್ಲಿದ್ಲಲ್ಲ ಹಾಗಾಗಿ. ನಂಗೆ ಅದನ್ನೇ ಕೇಳಿದರೆ ಹೇಳ್ತಿದ್ದೆ ನಾನು. ಇವರು ಸೀದೆ ಎಲ್ಲ ಅಪ್ಪ ಅಮ್ಮ ಚಿಕ್ಕಪ್ಪ ಎಲ್ಲರ ಸುದ್ದಿನೂ ಹೇಳಕ್ಕೆ ಶುರು ಮಾಡಿದಾಗ ಬೇಜಾರಾಯ್ತು, ಅದಕ್ಕೆ ಹೇಳಿರಲ್ಲ. ಪೂರ್ವಿತಾ ಅದಾಳೆ ಇಲ್ಲೇ ನಮ್ಮ ಮನೇಲೆ, ಅಪ್ಪಾಜಿ ಅಮ್ಮರ ಮನೇಲೆ ಅದಾಳೆ. ನಾನೇ ಒಂಚೂರು ರಾಕೇಶವ್ರ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೀನಿ. ಹೋಗೋದು ಅಲ್ಲ ಅವರನ್ನೇ ಇಲ್ಲಿಗೆ ಬರೋಕ್ಕೆ ಹೇಳೋದು, ಏನು ಮಾಡ್ಬೇಕು, ಮಧ್ಯೆ ಒಂಚೂರು ಮಾತಾಡಿಸ್ಬೇಕು, ಮತ್ತೆ ಎಂತ ಮಾಡೋದು? ಹಾಂ, ಅಲೆಸಿದ್ರಾ ಈಗ? ನಾನು ಅವತ್ತು ಹೇಳಿದ್ರೆ ಇಲ್ಲ ಲೇದ ಅಂತಿದ್ರಿ. ನಂದು ಇರ್ಗೊಟ್ಟು ನಂಗೆ ಗೊತ್ತಿಲ್ಲ, ಇಷ್ಟಿದ್ದದ್ದು ನಾನು ಮಾತಾಡ್ದಾಗಟ್ಟು ಮಾತಾಡ್ಬಿಡ್ತಲ್ಲ. ಈಗ ನಿಮ್ಮ ಹತ್ರ ಹೆಂಗೆ ಬಾಯ್ ಬಿಡೋಕ್ಕಾದ್ರೆ? ನನ್ನ ಹತ್ರ ಏನು ಅಷ್ಟು ಹೊತ್ತು ಇದು ಮಾಡ್ತಾರ, ನಿಮ್ಮ ಹತ್ರ ಹೆಂಗೆ ಬಾಯ್ ಬಿಡ್ತಾ? ಅತ್ತೆ ಆಗಲೇ ಹೇಳಿದೆ, ನೀವು ಕೇಳೋ ರೀತಿಲಿ ಕೇಳಿದ್ರೆ ನಾನು ಖಂಡಿತ ಹೇಳ್ತಿದ್ದೆ. ನೀವು ಕೇಳಿದ್ದು ಹೆಂಗಿತ್ತು ಹೇಳಿ, ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲ ನಾನು. ನೀವು ಹಂಗೆ ಕೇಳಿದ್ದಕ್ಕೆ ನಾನು ಅದು ಯಾವ ಥರ ಉತ್ತರ ಕೊಡಬೇಕೋ ಅದೇ ಥರ ಉತ್ತರ ಕೊಟ್ಟೆ. ಹೇಳ್ತೀರಿ ನಮ್ಮವರು ಅನ್ನೋ ಥರ, ನಮ್ಮವ್ರ ಥರ ಕೇಳಿದ್ರ ನೀವು? ನಾ ಇವತ್ತು ಹೇಳಿರ್ತೀನಿ ನೋಡಿ ಅಮ್ಮ, ನೀನು ಹೋಗಿದ್ದೆ ನಿನ್ನ ತಂಗಿನೂ ಹೋಗಿದ್ದೆ ಅಂದರೆ ನಾನು ಎಂತಕ್ಕೆ ಹೋಗಿದ್ದೆ ಅಂತ ನಿಮಗೂ ಗೊತ್ತು. ನನ್ನೊಬ್ಳದ್ದೇ ತಪ್ಪು ಅನ್ನೋ ಥರ ಅದನ್ನು ಎತ್ತು ತೋರಿಸ್ಬೇಡಿ ನೀವು. ಈಗ ಆತಲ್ಲ, ಆತು ಬಿಡಿ. ಏನೋ ಹಿರಿದಾಗಿದ್ದರು ಒಂದು ಮಾತು ಹೇಳ್ತಾರೆ ಅಂತ ಹೇಳಿ ಅಷ್ಟು ಇದು ಮಾಡ್ಬೇಕು ಸರಿತಾ? ಒಂಚೂರು ಸುಧಾರಿಸ್ಕೇಳಿ ನೋಡೋಣ, ವಿದ್ಯೆ ಬುದ್ಧಿ ಕಲ್ತಾರೋ ನೀವು. ಈಗ ನೀವು ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು ಬಿಟ್ರೆ ಅವ್ರು ನಿಮಗೆ ಹೊಂದ್ಕೊಂಡು ಹೋಗೋಕೆ ಆಗಲ್ಲ. ಇನ್ನು ಈಗ ಮುಂದೆ ಏನು ಮಾಡ್ತೀವಿ? ಈಗ ರಾಕೇಶಿಗೆ ಫೋನ್ ಮಾಡಿದ್ದ? ಇಲ್ಲ, ಫೋನ್ ಮಾಡಲ. ನಾನೇ ಹೋಗಿ ಬರೋಣ ಅಂದ್ಕೊಂಡೀನಿ. ಹೋಗಿ ಅವ್ರಿಗೆ ಹುಷಾರಿಲ್ದಿದ್ದಾಗ ಮಾತಾಡ್ಸೋಕ್ಕೂ ಹೋಗ್ಲಲ್ಲ, ಅದು ಆಗ್ತದೆ ಇದು ಆಗ್ತದೆ, ಹೋಗಿ ಮಾತಾಡ್ಕೊಂಬರೋಣ ಅಂದ್ಕೊಂಡೀನಿ. ಎಂತ ನೀನು ಹೋಗೋದ? ಏನು ಬೇಡ ಹೇಳ್ಬಿಟ್ಟಿನಿ. ಮತ್ತೆ ಯಾರನ್ನಾರು ಕಳಿಸು, ಯಾರು ಮಾತಾಡ್ಕೊ ಬರಲಿ, ನೀನು ಮಾತ್ರ ಹೋಗಕ್ಕೆ ಕೊಡ್ದು. ಕೆಟ್ಟ ಜಾಗ ಅದು, ಒಂದಲ್ಲ ಅಂತೇಳಿ 2 ಜೀವ ಒಂದೇ ಸತಿ ಹೋಗಿದ್ದು. ಏನು ಅದನ್ನೆಲ್ಲ ಒಂದು ಕರ್ಮವರ್ತ ಮಾಡ್ಯಾರ, ಎಂತ ಮಾಡ್ಯಾರ, ಅಲ್ಲಿಗೆ ಮಾತ್ರ ಹೋಗಕ್ಕೆ ಕೊಡ್ದು, ಈಗಲೇ ಹೇಳೀನಿ. ಹಂಗಾರೆ ಸರಿತಾ, ಒಂದು ಕೆಲಸ ಮಾಡು, ನಾನೇ ಹೋಗ್ತೀನಿ. ನನ್ನ ಮೇಲೆ ವಿಶ್ವಾಸ ಇಲ್ದಿದ್ರೆ ನೋಡೋಣ, ರಘುವೀರನ ಮನೆಗೆ ಹೋಗಿ ರಘುವೀರನ್ ಕರ್ಕೊಂಡು ಹೋಗಿ ಬರ್ತೀನಿ, ಏನು ಅಂತ ಕೇಳ್ತೀನಿ. ಮತ್ತು ನೀನು ಪೂರ್ತಿ ಸತ್ಯ ಹೇಳಬೇಕು ಸರಿತಾ? ನಂಗೆ ಗೊತ್ತಿದ್ದಷ್ಟು ಹೇಳಿನಿ, ಇನ್ನು ಸತ್ಯ ಮಿಥ್ಯ ನಂಗೆ ಎಂತ ಗೊತ್ತಿಲ್ಲ ಮಾವ. ನಾನು ಹೋದಾಗ ಪೂರ್ವಿತ ಬಂದ್ಲಲ್ಲ, ಅವಳ ಹತ್ರ ಎಲ್ಲ ಕೇಳಿದಾಗ ಅವಳು ಗೊತ್ತಲ್ಲ ನಿಮಗೆ, ಓದ್ಕೊಂಡಳು, ಜಾಬಲ್ಲಿರೋಳು, ಹಂಗೆ ಸಲೀಸಾಗಿ ಎಲ್ಲರ ಹತ್ರ ಏನನ್ನು ಹೇಳ್ಕೊಳಲ್ಲ. ಅವಳು ಹೇಳಿದಿಷ್ಟು ಎಂತಕ್ಕಾಗಿ ಅವ್ರಿಗೆ ಜಗಳ ಬಂದದೆ ಅಂತ ನನಗೂ ಗೊತ್ತಿಲ್ಲ. ಪಾಪ ಅವರು ಬೇಜಾರು ಮಾಡ್ತಾರೆ, ರಾಕೇಶ್ ಫೋನ್ ಮಾಡ್ತಾರೆ, ಇವಳೇ ಸಿಟ್ಟು ಕಡಿಮೆ ಮಾಡಲ್ಲ, ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ನಾ ಇಲ್ಲಿಗೆ ಬಾ ಅಂತ ಹೇಳಿದೆ, ಇಲ್ಲಿಗೂ ಬರಲ್ಲ. ಬಂದಿದ್ರೆ ನಾನೇ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗ ಬರ್ತಾರೆ ಅಂತ ಕೇಳ್ತಿರ್ತಾರೆ ರಾಕೇಶ್, ಇವಳು ಹೋಗಲ್ಲ, ಎಂತ ಮಾಡೋದಂತಾನೆ. ಅದಕ್ಕೆ ನಾನೇ ಅತ್ಲಾಗ ನಮ್ಮ ಅತ್ತೆನ ಕರ್ಕೊಂಡು ಹೋಗಿ ಬರೋಣ ರಾಕೇಶ್ ಮನೆಗೆ ಅಂತ ಅಂದ್ಕೊಂಡಿದ್ದೆ. ಬೇಡ ಎಂತಕ್ಕೆ, ಹೆಂಗಸ್ರು ಮಕ್ಕಳೆಲ್ಲ ಎಂತಕ್ಕೆ, ನಾನು ಹೋಗ್ತೀನಿ. ಅಲ್ಲ ವಾಗೀಶ್ನೇ ಹೋಗಿ ಬರ್ತಿದ್ನೇನೋ ಒಂದು ಗಳಿಗೆಗೆ, ನೀವು ಹೋಗೋಕ್ಕೆ ಬೇಡ, ಅವೆಲ್ಲ ಸರಿಯಾಗಲ್ಲ. ಅಲ್ಲಿ ಹೋದರೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಗೊತ್ತಾಗಲ್ಲ. ಅವನಿಗೆ ರಾಕೇಶಿಗೂ ಒಂಥರ ಹುಡುಗರೇ ಇದನ್ನು ಮಾತಾಡ್ಕೊಳ್ಳೋದು ಸಮ ಆಗಲ್ಲ. ನಾನೇ ಹೋಗ್ತೀನಿ, ನಾನು ರಘುವೀರನ್ ಕರ್ಕೊಂಡೇ ಹೋಗ್ತೀನಿ, ಎಲ್ಲ ಸಮ ಆಗ್ತದೆ. ಸ್ವಲ್ಪ ಸುಮ್ಮನೆ ಇದ್ದುಬಿಡಿ, ಇದನ್ನ ಇಲ್ಲಿಗೆ ನಿಲ್ಲಿಸಿ, ಬೇರೆ ಎಂಥದ್ದು ಮಾತಾಡೋದು ಬೇಡ.